ಚಕ್ರವರ್ತಿ ಸೂಲಿಬೆಲೆ ಕೋಮು ಭಾಷಣದ ಬೆನ್ನಲ್ಲೇ ದೈವ ಕೊರಗಜ್ಜ ತೀರ್ಪು. ಕೊರಗಜ್ಜನ ಆದಿಕ್ಷೇತ್ರದಲ್ಲಿ ಕೋಮುವಾದಕ್ಕೆ ಬಿಗ್ ಬ್ರೇಕ್. ಕಡಲ ನಗರಿಯಲ್ಲಿ ಸಂಚಲನ ಮೂಡಿಸಿದ ಕೊರಗಜ್ಜ ದೈವ ತೀರ್ಪು. ಚಕ್ರವರ್ತಿ ಸೂಲಿಬೆಲೆ ಕೋಮು ಭಾಷಣದ ಬೆನ್ನಲ್ಲೇ ಕಡಲ ನಗರಿಯಲ್ಲಿ ಸಂಚಲನ. ಕೊರಗಜ್ಜನ ಆದಿಕ್ಷೇತ್ರದಲ್ಲಿ ಕೋಮುವಾದಕ್ಕೆ ಬಿಗ್ ಬ್ರೇಕ್. ಕಡಲ ನಗರಿಯಲ್ಲಿ ಸಂಚಲನ ಮೂಡಿಸಿದ ದೈವ ತೀರ್ಪು. ಕೊರಗಜ್ಜನ ಭಕ್ತರು ಗಮನಿಸಬೇಕಾದ ಸುದ್ದಿ ಇದು. ಕಳೆದ ತಿಂಗಳು ಸೂಲಿಬೆಲೆ ದ್ವೇಷ ಭಾಷಣದ ಬೆನ್ನಲ್ಲೇ ಮಹಾ ತೀರ್ಪೊಂದು ಸಂಚಲನ ಮೂಡಿಸ್ತಾ ಇದೆ. ಕೋಮುವಾದಿಗಳಿಂದ ಕೊರಗಜ್ಜ ಸಂತೃಪ್ತನಲ್ಲ. ದ್ವೇಷ ಹರಡುವುದನ್ನ ಕೊರಗಜ್ಜ ಕ್ಷೇತ್ರ ಸಹಿಸಲ್ಲ. ಕೊರಗಜ್ಜನಿಗೆ ವಿಎಚ್ಪಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸೂಲಿಬೆಲೆ ಭಾಗಿಯಾಗಿದ್ರು. ಈ ಹಿಂದೆ ಕರಾವಳಿ ನಗರದಲ್ಲಿ ಅಶಾಂತಿ ಕೆಡಿಸಲು ಹುನ್ನಾರ ಎಂಬ ಆರೋಪವೂ ಕೂಡ ಇತ್ತು ಅವರ ಭಾಷಣದ ಬೆನ್ನಲ್ಲೇ. ಕೊರಗಜ್ಜ ನಡೆ ನಮ್ಮ ನಡೆ ಕಾರ್ಯಕ್ರಮದಲ್ಲಿ ಸೂಲಿಬೆಲೆ ದ್ವೇಷ ಭಾಷಣ. ಅನ್ಯ ಧರ್ಮೀಯ ಯುವತಿಯರನ್ನ ಪಟಾಯಿಸಿ ಎಂದಿದ್ದ ಚಕ್ರವರ್ತಿ ಸೂಲಿಬೆಲೆ ಈ ಪ್ರಸ್ತಾಪ ಕೊರಗಜ್ಜನ ಕೋಲದ ದೈವೋತ್ಸವ ಸಮಯದಲ್ಲಿ ಚರ್ಚೆಗೆ ಬಂದಿತ್ತು. ನನ್ನ ಕ್ಷೇತ್ರವನ್ನ ದ್ವೇಷದ ಮಾತುಗಳಿಂದ ಅಪವಿತ್ರಗೊಳಿಸಬೇಡಿ ಎಂದ ಕೊರಗಜ್ಜ, ಇಲ್ಲಿ ಬರುವ ಸರ್ವ ಧರ್ಮ ಭಕ್ತರಿಗೆ ಸ್ವಾಗತ. ಹಾಗಾಗಿ ಯಾರ ಮನಸ್ಸಿಗೂ ನೋವಾಗಬಾರದು, ಆದರೆ ಕೋಮುವಾದಿಗಳಿಗೆ ಮಾತ್ರ ನೋ ಎಂಟ್ರಿ. ಸತ್ಯ ಧರ್ಮದ ಕ್ಷೇತ್ರದಲ್ಲಿ ಸೌಹಾರ್ದತೆ ಬೇಕು, ದ್ವೇಷ ಬೇಡ ಎಂದ ಕೊರಗಜ್ಜ. ಇದು ಚಕ್ರವರ್ತಿ ಸೂಲಿಬೆಲೆ ವಿಶ್ವ ಹಿಂದೂ ಪರಿಷತ್ ಆಯೋಜನೆ ಮಾಡಿದ್ದ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕೊರಗಜ್ಜನ ಆದಿಕ್ಷೇತ್ರವಾಗಿರತಕ್ಕಂತಹ ಕುತ್ತಾರು ಭಾಗಕ್ಕೆ ಹೋಗ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಈ ತರಹದ್ದೇ ಸಾಲುಗಳನ್ನ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ ಅನ್ನೋದು ಕೊರಗಜ್ಜ ಆಡಳಿತ ಮಂಡಳಿಗೆ ಗೊತ್ತಿರಲಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಮನಸ್ಸಿನಿಂದ ಹೊರಡಿಸುವ ಅಕ್ಷರ ನಾಲಿಗೆಯಿಂದ ಉಚ್ಚರಿಸಲ್ಪಟ್ಟಾಗ ಈ ತರಹದ್ದೊಂದು ವಿವಾದ ಆಗುತ್ತೆ ಅನ್ನೋದು ಕೊರಗಜ್ಜ ಆದಿಕ್ಷೇತ್ರದ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಸೂಲಿಬೆಲೆ ಬಂದ್ರು, ಭಾಷಣ ಮಾಡಿದ್ರು, ಹೊರಟೋದ್ರು. ಅದಾದ ನಂತರ ಕಡಲ ನಗರಿ ಅತ್ಯಂತ ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗುತ್ತೆ ಅಂತ ಅನ್ಕೊಂಡಿದ್ರೇನೋ ಚಕ್ರವರ್ತಿ. ಆದರೆ ಶಾಂತಿ ಬಯಸೋ ಕರಾವಳಿಗರು, ಶಾಂತಿ ಬಯಸುವಂತಹ ಮಂಗಳೂರಿಗರು, ಶಾಂತಿ ಬಯಸುವಂತಹ ಕಡಲ ನಗರದವರು ಅಶಾಂತಿಗೆ ಕಾರಣರಾಗಲಿಲ್ಲ, ಸೊಪ್ಪು ಹಾಕಲಿಲ್ಲ ಚಕ್ರವರ್ತಿ ಸೂಲಿಬೆಲೆಯ ಭಾಷಣಕ್ಕೆ. ಹಿಂದೂ ಧರ್ಮದಲ್ಲಿ ಹಿಂದೂ ಯುವಕರು ಮದುವೆಯಾಗದೆ ಬಾಕಿ ಉಳಿದಿದ್ದರೆ, ಹಿಂದೂ ಸಮುದಾಯದಲ್ಲಿ ಹುಡುಗಿಯರು ಸಿಗದೆ ನೀವು ಬಾಕಿ ಆಗೋದಕ್ಕೂ ಹೋಗಬೇಡಿ, ಅನ್ಯ ಧರ್ಮದ ಯುವತಿಯರನ್ನ ಪಟಾಯಿಸಿ. ಇದು ಹೇಳಿದ್ದೆಲ್ಲಿ? 20 ವರ್ಷಗಳಿಂದ ಪೊಲೀಸ್ ಸರ್ಪಗಾವಲಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕುತ್ತಾರು ಭಾಗದಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರು. ನಾಲಿಗೆಯ ಚಪಲಾನೋ ನಾಲಿಗೆಯ ತೀಟೇನೋ ತೀರಿಸ್ಕೊಂಡ್ರು. ಕೇಳಿದಾಗ ಹೇಳ್ತಾರೆ, ನಾನು ಪ್ರೇಮದ ಸಂದೇಶ ಕೊಟ್ಟೆ ಅಂತ. ಈಗ ಕೊರಗಜ್ಜ ಅನ್ನುವಂಥ ಅತ್ಯಂತ ಜಗತ್ತಿನಾದ್ಯಂತ ಭಕ್ತರಿರ್ತಕ್ಕಂಥ ಕೊರಗಜ್ಜ ಹೇಳಿತು, ನಿನ್ನದು ಪ್ರೇಮ ಸಂದೇಶ ಆದರೆ ನನ್ನದೊಂದು ಸಂದೇಶ. ಮಹಾ ತೀರ್ಪು ಈಗ ಕಡಲೂರಿನಲ್ಲಿ ಸಂಚಲನ ಮೂಡಿಸಿದೆ. ನನ್ನ ಕ್ಷೇತ್ರಕ್ಕೆ ಬರುವವರು ಸೌಹಾರ್ದತೆಯನ್ನ ಬಯಸಿ ಬನ್ನಿ. ಸರ್ವ ಧರ್ಮದ ವಿಶ್ವಾಸವನ್ನ, ಸರ್ವ ಧರ್ಮದ ಸಂಪ್ರದಾಯವನ್ನ ಗೌರವಿಸುವ ಮನಸ್ಸುಗಳಿಗೆ ಮಾತ್ರ ಪ್ರವೇಶ. ಮನಸ್ಸಿನಲ್ಲಿ ಕೋಮು ವಿಷ ಬೀಜವನ್ನ ಇಟ್ಕೊಂಡು ನನ್ನ ಕ್ಷೇತ್ರಕ್ಕೆ ಬರಬಾರ್ದು ಅಂತೇಳಿ ತುಳು ಭಾಷೆಯಲ್ಲಿ ಹೇಳಿತು ಕೊರಗಜ್ಜ. ಸಾಕಿದು ಈ ತೀರ್ಪು. ಕರಾವಳಿ ಜನರಿಗೆ ಈ ತೀರ್ಪು ಸಾಕು. ಕೊರಗಜ್ಜನ ಒಂದೇ ಒಂದು ತೀರ್ಪು ಬಂದ್ರೆ ಶಿರಸ ವಹಿಸಿ ಪಾಲಿಸುವಂತಹ ಕರಾವಳಿಗರಿಗೆ ಚಕ್ರವರ್ತಿ ಸೂಲಿಬೆಲೆಯಂತಹ ವ್ಯಕ್ತಿತ್ವಗಳು ಬೇಡ. ಇದು ನಾವು ಹೇಳ್ತಿಲ್ಲ, ಫ್ರೀಡಮ್ ಟಿವಿಯ ನಿರ್ಧಾರದ ಸಾಲುಗಳಲ್ಲ, ಇದು ಜನ ಮಾತನಾಡ್ತಾ ಇರುವಂತಹದ್ದು. ಚಕ್ರವರ್ತಿ ಸೂಲಿಬೆಲೆ ಮಾತ್ರ ಅಲ್ಲ, ಮುಸಲ್ಮಾನರು ಕೂಡ ಕೋಮುವಾದವನ್ನು ಮಾತನಾಡಬಾರ್ದು, ಹಿಂದೂಗಳು ಕೂಡ ಕೋಮುವಾದದ ಬಗ್ಗೆ ಮಾತನಾಡಬಾರ್ದು. ಯಾವುದೇ ಧರ್ಮ ಆಗಿರಲಿ, ಕೋಮು ಸೃಷ್ಟಿ ಮಾಡುವಂತಹ ಯಾವುದೇ ತರಹದ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು. ನಿಮ್ಮ ನಾಲ್ಗೆ ತೀಟೆ, ನಿಮ್ಮ ನಾಲ್ಗೆ ಚಪಲ ಇದ್ರೆ ಮನೆ ಮಕ್ಕಳ ಮುಂದೆ ಮಾತನಾಡ್ಕೊಳ್ಳಿ. ನಿಮ್ಮ ಮನೆ ಸದಸ್ಯರುಗಳಿರ್ತಾರೆ ನೋಡಿ, ಅವರನ್ನೇ ಕೂರಿಸ್ಕೊಂಡು ಅಲ್ಲೊಂದು ಮೈಕ್ ಇಟ್ಕೊಂಡು ಅಲ್ಲೇ ಭಾಷಣ ಮಾಡ್ಕೋಬಿಡಿ. ಶಾಂತಿ ಕದಡಲು ಮತ್ತು ಕೋಮು ಗಲಭೆಯನ್ನು ಸೃಷ್ಟಿ ಮಾಡಲು ರಾಜಕೀಯ ಪ್ರೇರಿತವಾದಂತಹ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿಮ್ಮ ಮನೆ ಮತ್ತು ನಿಮ್ಮ ಮನೆಯ ಹಿತ್ತಲು ಭಾಗಗಳನ್ನು ಬಳಸ್ಕೊಳ್ಳಿ. ಅದು ಬಿಟ್ಟು ಕೊರಗಜ್ಜನಂತಹ ಪುಣ್ಯ ಕ್ಷೇತ್ರಗಳನ್ನು, ಮಸೀದಿಗಳಂತಹ ಮಸೀದಿಗಳನ್ನು, ಚರ್ಚ್ಗಳಂತಹ ಚರ್ಚ್ಗಳನ್ನು ಬಳಸ್ಕೋಬೇಡಿ.
ಕೊರಗಜ್ಜನ ತೀರ್ಪು ಕಡಲೂರಿನಲ್ಲಿ ಸಂಚಲನವನ್ನು ಮೂಡಿಸಿದೆ. ಕಡಲ ನಗರಿಯಲ್ಲಿ ಸಂಚಲನ ಮೂಡಿಸಿದ ದೈವ ತೀರ್ಪು. ಕಳೆದ ತಿಂಗಳು ಸೂಲಿಬೆಲೆ ದ್ವೇಷ ಭಾಷಣದ ಬೆನ್ನಲ್ಲೇ ಮಹಾ ತೀರ್ಪು. ಕೋಮುವಾದಿಗಳಿಂದ ಕೊರಗಜ್ಜ ಸಂತೃಪ್ತನಲ್ಲ. ದ್ವೇಷ ಹರಡುವುದನ್ನು ಕೊರಗಜ್ಜ ಕ್ಷೇತ್ರ ಸಹಿಸಲ್ಲ. ವಿಎಚ್ಪಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಸೂಲಿಬೆಲೆ ಭಾಗಿಯಾಗಿದ್ರು. ಕರಾವಳಿ ನಗರದಲ್ಲಿ ಅಶಾಂತಿ ಕಿಡಿಸಲು ಹುನ್ನಾರ ಎಂಬ ಆರೋಪ ಇತ್ತು. ಕೊರಗಜ್ಜ ನಡೆ ನಮ್ಮ ನಡೆ, ಕೊರಗಜ್ಜನ ಕಡೆ ನಮ್ಮ ನಡೆ ಎನ್ನುವಂಥ ಕಾರ್ಯಕ್ರಮ. ಅದರಲ್ಲಿ ಸೂಲಿಬೆಲೆ ದ್ವೇಷ ಭಾಷಣ ಮಾಡಿದ್ರು. ಅನ್ಯ ಧರ್ಮೀಯ ಯುವತಿಯರನ್ನ ಪಟಾಯಿಸಿ ಎಂದಿದ್ದ ಸೂಲಿಬೆಲೆ ಈ ಪ್ರಸ್ತಾಪ ಕೊರಗಜ್ಜನ ಕೋಲದ ದೈವೋತ್ಸವ ಸಮೇತ. ನೋಡ್ರಿ, ಈ ಮಂಗಳೂರು ಭಾಗದಲ್ಲಿ ಕೋಲ ಅಂತ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಭಕ್ತರು ಬರ್ತಾರೆ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ. ಕೋಲದ ಸಂದರ್ಭದಲ್ಲಿ ದೈವ ಮಾತನಾಡುತ್ತೆ. ಈ ಬಾರಿಯ ಕೋಲದ ಸಂದರ್ಭದಲ್ಲಿ ದೈವ ಮಾತನಾಡಿದ್ದು ಇದು ಏನು, ನನ್ನ ಕ್ಷೇತ್ರಕ್ಕೆ ಬಂದು ಕೋಮು ಗಲಭೆಯನ್ನು ಸೃಷ್ಟಿಸುವ ರೀತಿಯ ದ್ವೇಷ ಭಾಷಣವನ್ನು ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಕೋಮುವಾದಿಗಳಿಗೆ ನೋ ಎಂಟ್ರಿ, ನನ್ನ ಕ್ಷೇತ್ರವನ್ನು ಬಳಸ್ಕೋಬೇಡಿ, ಕಡ್ಡಿ ಮುರಿದಂಗೆ ದೈವ ತೀರ್ಪು ಕೊಡ್ತು. ಈ ಪ್ರಸ್ತಾಪ ಕೊರಗಜ್ಜನ ಕೋಲದ ದೈವೋತ್ಸವ. ಈ ತೀರ್ಪನ್ನು ಕೇವಲ ಹಿಂದೂ ಧರ್ಮದವರು ಮಾತ್ರ ಅಲ್ಲಿ ಅದನ್ನು ಸ್ವೀಕರಿಸೋದಲ್ಲ, ಸರ್ವಧರ್ಮದವರು ಸ್ವೀಕರಿಸ್ತಾರೆ. ಕೊರಗಜ್ಜ ಅಂದರೆ ಅಲ್ಲಿ ಸರ್ವಧರ್ಮೀಯರು ಕೂಡ ಬಂದು ಸೇರುವಂತಹ ಒಂದು ಜಾಗ. ಕೊರಗಜ್ಜನನ್ನ ನಂಬುವ, ಕೊರಗಜ್ಜನ ಮೇಲೆ ವಿಶ್ವಾಸ ಇರುವ ಸಾಕಷ್ಟು ಜನ ಬರ್ತಾರಲ್ಲಿ. ಆ ತರಹದ ಸ್ಥಳದಲ್ಲಿ ಬೆಂಗಳೂರಿನಿಂದನೋ ಬೇರೆ ಜಿಲ್ಲೆಗಳಿಂದನೋ ಹೋಗಿ ಒಂದು ಭಾಷಣ ಮಾಡಿ ಅಲ್ಲಿ ಕದಡಿಸ್ತೀನಿ ಅಂದರೆ ವರ್ಕೌಟ್ ಆಗಲ್ಲ. ನನ್ನ ಕ್ಷೇತ್ರವನ್ನು ದ್ವೇಷದ ಮಾತುಗಳಿಂದ ಅಪವಿತ್ರಗೊಳಿಸಬೇಡಿ ಎಂದ ಕೊರಗಜ್ಜ ಇಲ್ಲಿ ಬರುವ ಸರ್ವಧರ್ಮ ಭಕ್ತರಿಗೆ ಸ್ವಾಗತ, ಆದರೆ ಕೋಮುವಾದಿಗಳಿಗೆ ನೋ ಎಂಟ್ರಿ, ಇದು ಒನ್ ವೇ, ಬರೋದಕ್ಕೆ ಹೋಗಬೇಡಿ ಅಂತೇಳಿ ಖಡಕ್ ತೀರ್ಪನ್ನು ಕೊಡಲಾಗಿದೆ. ಸತ್ಯ ಧರ್ಮದ ಕ್ಷೇತ್ರದಲ್ಲಿ ಸೌಹಾರ್ದತೆ ಬೇಕು, ದ್ವೇಷ ಬೇಡ ಎಂದ ಕೊರಗಜ್ಜ ಮಂಗಳೂರಿಗರಿಗೆ ಮತ್ತು ಕರಾವಳಿ ಭಾಗದವರ ಮನಸ್ಸಿಗೆ ತಂಪೆರೆದಂತಹ, ಅದು ಕೂಡ ಬಿಸಿ ಕಾಲದಲ್ಲಿ ತಂಪೆರೆದಂತಹ ಒಂದು ತೀರ್ಪಿತು. ಇದು ಸೂಲಿಬೆಲೆ ಚಕ್ರವರ್ತಿ ಭಾಷಣದ ಬೆನ್ನಲ್ಲೇ ಬಂದ ಮಹಾ ತೀರ್ಪು.